ಇವತ್ತಿನ ವಿಡಿಯೋದಲ್ಲಿ ಡ್ರೆಸ್ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಇದರಲ್ಲಿ ಮೇನ್ ಬೇಸಿಕ್ ಬಂದು ನಾವು ಬಟ್ಟೆನ ಯಾವ ರೀತಿ ತೆಗೆದುಕೊಳ್ಬೇಕು, ಎಷ್ಟು ತೆಗೆದುಕೊಳ್ಬೇಕು, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಕ್ಲಾಸ್ ಬಟ್ಟೆನ ಯಾವ ರೀತಿ ಖರೀದಿ ಮಾಡಬೇಕು, ಸೊ ಎಷ್ಟು ಮೀಟರ್ ಬೇಕಾಗತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಕ್ಲಾಸಸನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಿಮ್ಮ ಹತ್ರ ರೆಡಿ ಇರುವಂಥ ಫಸ್ಟ್ ಟಾಪ್ ಯಾವ ರೀತಿ ಕಟಿಂಗ್ ಇರುತ್ತೆ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫಸ್ಟ್ ಕ್ಲಾಸಲ್ಲಿ. ನಿಮಗೆ ಇವತ್ತಿನ ವಿಡಿಯೋ ಒಂದು ಟಾಪ್ ಯಾವ ರೀತಿ ಇರುತ್ತೆ, ನಾವು ಅದಕ್ಕೆ ಬಟ್ಟೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನಿಮಗೆ ವಿತ್ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ. ಸೊ ನಾವು ಇದನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ನಾವು ಯಾವ ರೀತಿ ಬಟ್ಟೆನ ಎಷ್ಟು ಮೀಟ್ರ್ ತೆಗೆದುಕೊಳ್ಳಬೇಕು ಅನ್ನೋದು ಗೊತ್ತಾಗತ್ತೆ. ಓಕೆನಾ? ಡಿಪೆಂಡ್ಸ್ ಅಪಾನ್ ನಿಮ್ಮ ಟಾಪ್ ಲೆಂತ್ ಮೇಲೆ ಬಟ್ಟೆ ಮೀಟರ್ ಅಂತಕ್ಕಂಥದ್ದು ಕನ್ಸಿಡರ್ನ ಮಾಡಬೇಕಾಗತ್ತೆ. ಈಗ ನೋಡಿ, ನಾನು ನಿಮಗೆ ತೋರಿಸುವಂಥದ್ದು ಇಲ್ಲಿ ನಾವು ಒಂದು ಟಾಪನ್ನು ತೆಗೆದುಕೊಂಡಿದ್ದೀವಲ್ವ. ಸೊ ಈ ಟಾಪ್ ಮೆಜರ್ಮೆಂಟ್ ಲೆಂತ್ ಎಷ್ಟಿದೆ ಇದು ಬಹಳ ಮುಖ್ಯ ಆಗುತ್ತೆ ಮೆಜರ್ಮೆಂಟ್ಗೆ. ಶೋಲ್ಡರ್ ಸ್ಲೋಪ್ ಇದೆ. ಸೊ ಸ್ಲೋಪ್ ಇರೋದ್ರಿಂದ ಫೈನಲ್ ನಮಗೆ ಎಲ್ಲಿಗೆ ಹೋಗುತ್ತೆ ಎಂಡಿಗೆ ಅಲ್ಲಿಂದ ನಾವು ಇಟ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಕೆಳಗಡೆವರೆಗೂ ಎಷ್ಟಿದೆ? 40 ಇಂಚಸ್ ಇದೆ. ಈ ರೀತಿ ಟರ್ನ್ ಮಾಡಿಕೊಂಡಾಗ ನಿಮಗೆ 102 ಸೆಂಟಿಮೀಟರ್ ಇದಾಗಿರುತ್ತೆ. 40 ಇಂಚಸ್ ಅಂದರೆ ಇಂಚು ಮಿಂಚು ನಿಮಗೆ 1 ಮೀಟರ್ ಮೇಲೆ 1 ಇಂಚು. 1 ಮೀಟರ್ಗೆ 39 ಇಂಚ್ ಅಲ್ವಾ. ಸೊ 1 ಮೀಟರ್ ಮೇಲೆ 1 ಇಂಚ್ ಇದೆ ಅಂದರೆ 102 ಸೆಂಟಿಮೀಟರ್ ಲೆಂತ್ ಇದಾಗಿದೆ. ಸೊ ಈಗ ನಾವು 102 ಸೆಂಟಿಮೀಟರ್ ಲೆಂತು ಅಂತಂದರೆ 1 ಮೀಟರ್ ಮೇಲೆ 1 ಇಂಚು ನಮಗೆ ಬರ್ತಾ ಇದೆ. ಸೊ ಈಗ ನಾವು ಖರೀದಿ ಎಷ್ಟು ಮಾಡಬೇಕು, ನಾವು ಬಟ್ಟೆ ಎಷ್ಟು ತೆಗೆದುಕೊಳ್ಬೇಕು ಅಂದರೆ ಈ ರೀತಿ ಟಾಪ್ ಸೈಜ್ ಇರುವಂಥವ್ರಿಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ಎಕ್ಯುರೇಟ್ ನಾವು 2 ಮೀಟರ್ ಬಟ್ಟೆಯನ್ನು ನಾವು ತೆಗೆದುಕೊಂಡ್ರೆ ಕರೆಕ್ಟಾಗಿ ಎಷ್ಟಕ್ಕೆ ಬೇಕು ಅಷ್ಟೇ ಕೂತ್ಕೊಳ್ಳುತ್ತೆ. ಇಲ್ಲಿ ಫೋಲ್ಡಿಂಗ್ಗೆ ಹೋಗಲ್ಲ, ಏನಪ್ಪ ಸ್ಟಿಚಿಂಗ್ ಅದಕ್ಕಾಗಲ್ಲ. ಸೊ ಹೀಗಾಗಿ ನಮಗೆ ಏನಾಗುತ್ತೆ ಇದು ಪ್ರಾಬ್ಲಮ್ಮು ಅಂತಂದರೆ 2 ಸೆಂಟಿಮೀಟರ್ ಜಾಸ್ತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. 2 ಸೆಂಟಿಮೀಟರ್ ಅಲ್ಲ, 2 ಇಂಚು ಜಾಸ್ತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಖರೀದಿ ಮಾಡಬೇಕಾದ್ರೆ ಹೇಳಿಬಿಡಿ ನೀವು, ನಿಮ್ಮದು ಮೀಟರ್ ಹತ್ತತ್ರ 40 ಇಂಚ್ ಇತ್ತು ಅಂತಂದರೆ ನೀವು ಇದಕ್ಕೆ 2 ಇಂಚನ್ನ ಆ್ಯಡ್ ಮಾಡಿಕೊಂಡು ತೊಗೊಂಡು ಬಂದುಬಿಡಿ. ಓಕೆನಾ? 40 ಇಂಚ್ ಇತ್ತು ಅಂದರೆ 42 ಇಂಚಸ್ ಅಂದರೆ 110, 107, 220 ಮೀಟರ್ಸ್ ಅಂದರೆ 2 ಮೀಟರ್ 25 ಸೆಂಟಿಮೀಟರ್, 2.25 ಮೀಟರ್ ಬಟ್ಟೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಲೆಂತ್ ಇಷ್ಟು ಇರ್ತಕ್ಕಂಥವ್ರು. ಇನ್ನು ಇದಕ್ಕಿಂತಲೂ ಲೆಂತ್ ಇದೆ ನಮ್ಮದು ಅಂತಂದರೆ ಇನ್ನು ಉದ್ದ ಇದೆ 42, 44, 45 ಅಂದರೆ 42, 44 ಇಲ್ಲಿವರೆಗೆ ಈ ರೀತಿ ಲೆಂತ್ ಬರ್ತಾ ಇದೆ ನಮಗೆ ಅಂತಂದರೆ ಅದೇ ರೀತಿ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗಿ ನೀವು. ಇಲ್ಲಿ 110 ಇತ್ತು ಅಂತಂದರೆ ಅದರ ಡಬಲ್ 220, 225 ಅದರ ಡಬಲ್ ಅಂದರೆ 5 ಸೆಂಟಿಮೀಟರ್ನ ಸೇರಿಸ್ಕೊಂಡು ನೀವು 2.5 ಮೀಟರ್ವರೆಗೂ ನೀವು ಮ್ಯಾಕ್ಸಿಮಮನ್ನು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟೇ ದೊಡ್ಡ ಲೆಂತ್ ಬ್ಲೌಸ್ ಬಂತು ಅಂದರೂ ಕೂಡ. ಸೊ 46 ಲೆಂತ್ ಅಂದರೆ ಇಲ್ಲಿಗೆ ಬಂದ್ಬಿಡತ್ತೆ. ಸೊ ಆಲ್ಮೋಸ್ಟ್ ಇದು ಎಲ್ರಿಗೂ ಸೂಟಬಲ್ ಆಗುತ್ತೆ. 2.5 ಓಕೆನಾ? 2.5 ಮೀಟರ್ ಬಟ್ಟೆನ ನೀವು ಖರೀದಿ ಮಾಡಬೇಕಾಗತ್ತೆ. ಟಾಪನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಫುಲ್ಲಿ ಫ್ಲೆಡ್ಜ್ ಇದ್ದಾರೆ, ಲೆಂತ್ ಇದೆ ಅಂತಂದರೆ, ಹೈಟ್ ಇದ್ದಾರೆ ತುಂಬ ಅಂತ. ಇದು ಹೈಟ್ ಕಡಿಮೆ ಇರೋದ್ರಿಂದ ನಮಗೆ 1 ಮೀಟರ್ಗೆ ಸರಿ ಹೋಗ್ತದೆ, 2 ಮೀಟರ್ಗೆ ಸರಿ ಹೋಗ್ತಾ ಇದ್ದಾರೆ. ಇನ್ನು ಮ್ಯಾಕ್ಸಿಮಮ್ ಅಂತಂದರೆ 2.5 ಮೀಟರ್ಸ್. ಓಕೆನಾ? ಇದರಲ್ಲಿ ನಿಮಗೆ ಫ್ರಿಲ್ಸ್ ಬೇಕು ಮತ್ತು ಇನ್ನೂ ಕೆಲವೊಂದು ಡಿಸೈನ್ಸ್ ನಾವು ಮಾಡ್ಕೊಳ್ತೀವಿ ಅಂತಂದರೆ ಒಂದು 1/2 ಮೀಟರ್ ಎಕ್ಸ್ಟ್ರಾನ 3 ಮೀಟರ್ ಬಟ್ಟೆನ ನೀವು ಖರೀದಿ ಮಾಡಬೇಕಾಗತ್ತೆ. ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆನಾ? ಪರ್ಫೆಕ್ಟಾಗಿ ಟಾಪ್ ಇರಬೇಕು. ನಮಗೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿಯ ವೇರ್ ಮಾಡಿಕೊಂಡಾಗ ರೆಡಿಮೇಡ್ ಫಿನಿಶಿಂಗನ್ನು ನಾವು ತೆಗೆದುಕೊಳ್ಬೇಕು. ಇವಾಗ ಮಾಮೂಲಿ ಯೂಶುವಲಾಗಿ ಟಾಪ್ ಸ್ಟಿಚ್ ಮಾಡೋದು ಏನಾಗುತ್ತೆ, ರೆಡಿಮೇಡ್ಗೂ ಮತ್ತು ನಾವು ಸ್ಟಿಚ್ ಮಾಡೋದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ರೆಡಿಮೇಡ್ ಫಿನಿಶಿಂಗ್ ಬೇಕು ಅಂತ ಅನಿಸುತ್ತೆ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿಕೊಂಡಾಗ. ಓಕೆನಾ? ಅಲ್ಲಿ ಏನು ಮಾಡ್ತಾರೆ, ನಾವೇನು ಮಾಡಲ್ಲ ಅನ್ನೋದನ್ನು ಇವತ್ತು ನೋಡ್ಕೊತ ಹೋಗೋಣ. ಫಸ್ಟ್ನೇದು ಬಂದು ಮೇಜರ್ ಪಾಯಿಂಟು, ಬ್ಯಾಕ್ ಸೈಡ್ ಲೆಂತ್ ನಮಗೆ ಇನ್ಕ್ರೀಸ್ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಕಾಣ್ಬೋದು ನಿಮಗೆ ಶೋಲ್ಡರಲ್ಲಿ ಏನು ಮಾಡಿದ್ದಾರೆ, ಬ್ಯಾಕ್ ಸೈಡಲ್ಲಿ ಇನ್ಕ್ರೀಸನ್ನು ಮಾಡಿದ್ದಾರೆ. ಎಷ್ಟು ಇಂಚ್ ಇನ್ಕ್ರೀಸ್ ಇದೆ? ಇಂಚು ಮಿಂಚು 1 ಇಂಚ್ ಇನ್ಕ್ರೀಸು ಬ್ಯಾಕ್ ಸೈಡ್ ಸ್ಟಿಚಿಂಗ್, ಬ್ಯಾಕ್ ಪಾರ್ಟ್ 1 ಇಂಚು ಎಕ್ಸ್ಟ್ರಾ ಇದೆ. ಓಕೆನಾ? ಇಲ್ಲಿ ಮೇಜರ್ ಮೇಲ್ನೋಟಕ್ಕೆ ಇದು ಕಾಣುವಂಥ ಒಂದು ಚೇಂಜಸ್. ಓಕೆನಾ? ಇನ್ನು ನೆಕ್ಸ್ಟ್ ಚೇಂಜಸ್ ಏನು ಕಾಣ್ತಾ ಇದೆ ನಮಗೆ ಅಂತಂದರೆ ಸೈಡ್ ಡಾಟ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಕಾಣ್ತಾ ಇದೆ. ಇಲ್ಲೇನು ಹೂವು ಕಾಣ್ತಾ ಇದೆಯಲ್ಲ ನಿಮಗೆ, ಇದರಲ್ಲಿ ನಿಮಗೆ ಆಲ್ರೆಡಿ ಚೇಂಜಸ್ ಕಾಣ್ತಾ ಇದೆ. ಇಲ್ಲಿ ಒಂದು ಹೂವು ಆಲ್ರೆಡಿ ಇದಾಗಿದೆ ನೋಡಿ. ಸೊ ಇದು ನಮಗೆ ಸೈಡ್ ಡಾಟನ್ನು ಹಿಡಿದಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಇದಾದ ನಂತರ ಬ್ಯಾಕಾಗಿ ಈ ರೀತಿ ಟರ್ನ್ ಮಾಡ್ಕೊಂಡು ನೋಡಿಕೊಂಡಾಗ
ನಿಮಗೆ ವಿಸಿಬಲಿ ಆಗ್ಲಿಕ್ಕಿಲ್ಲ ಬಹುಶಃ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಕಾಣುತ್ತೆ ನನಗಿಲ್ಲಿ. ಏನು ಕಾಣುತ್ತೆ ಅಂದರೆ ಬ್ಯಾಕ್ ಸೈಡ್ ಡಾಟನ್ನು ಹಿಡಿದಿದ್ದಾರೆ. 1/2 ಇಂಚಷ್ಟು ಡಾಟನ್ನು ಫುಲ್ಲಿ ಲೆಂತಾಗಿ ಹಿಡಿದಿದ್ದಾರೆ. ಈ ಕಡೆ ಒಂದು ಮತ್ತು ಇಲ್ಲಿ ಒಂದು ಡಾಟನ್ನು ಹಿಡ್ಕೊಂಡಿದ್ದಾರೆ ಬ್ಯಾಕ್ ಸೈಡಲ್ಲಿ ಮಾತ್ರ, ಫ್ರಂಟಲ್ಲಿ ಹಿಡಿದಿಲ್ಲ. ಫ್ರಂಟಲ್ ಡಾಟ್ ಎಲ್ಲಿ ಹಿಡಿದಿದ್ದಾರೆ ನಿಮಗೆ? ಫ್ರಂಟಲ್ ಡಾಟ್ ಬಂದು ಇಲ್ಲಿ ಹಿಡ್ಕೊಂಡಿದ್ದಾರೆ ಸೈಡಲ್ಲಿ. ಓಕೆನಾ? ಇದನ್ನು ಯಾವ ರೀತಿ ಹಿಡ್ಕೊಳ್ಬೇಕು ನಾವು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇದನ್ನು ಹಿಡ್ಕೊಂಡಾಗ ಏನಾಗುತ್ತೆ, ಸೈಡಲ್ಲಿ ಬರುವಂಥ ರಿಂಕಲ್ಸ್ ಪ್ಲಸ್ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಓಕೆನಾ? ಬನ್ನಿ ಇದನ್ನು ಯಾವ ರೀತಿ ಹಾಕೋಬೇಕು ಮತ್ತು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆನಾ? ಇದರಲ್ಲಿ ಯೂಶುವಲಿ ಬಂದು ನಮಗೆ ಈ ರೀತಿ ಕೊಟ್ಟರು ಅಂತಂದರೆ ನಮಗೆ ಮೆಜರ್ಮೆಂಟ್ನ ನೋಟ್ ಮಾಡಿ ಇಟ್ಕೊಂಡು ಮಾಡುವಷ್ಟು ಟೈಮ್ ಮತ್ತು ಪೇಷನ್ಸ್ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನಮಗೆ ಆ ಫಿನಿಶಿಂಗ್ ಬರೋದಿಲ್ಲ. ನಾವೇನು ಮಾಡ್ತೀವಿ, ಇದನ್ನು ಫೋಲ್ಡ್ ಮಾಡ್ತೀವಿ, ಇಟ್ಕೊಂಡ್ಬಿಡ್ತೀವಿ, ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಬಿಡ್ತೀವಿ, ಕರೆಕ್ಟ್ ಇದೆ ಮೇಡಮ್ ಅಂತ ಹೇಳ್ತೀವಿ. ಬಟ್ ಕಸ್ಟಮರ್ ವೇರ್ ಮಾಡಿದಾಗ, ಇದನ್ನು ವೇರ್ ಮಾಡಿದಾಗೂ ನೀವು ಸ್ಟಿಚ್ ಮಾಡಿಕೊಟ್ಟಿದ್ದನ್ನು ವೇರ್ ಮಾಡಿದಾಗೂ ಸಾಕಷ್ಟು ವ್ಯತ್ಯಾಸನ ಅವ್ರು ಗಮನಿಸ್ತಾರೆ. ಎಲ್ಲಿ ಗಮನಿಸ್ತಾರೆ ಅಂದರೆ, ಫಿಟ್ಟಿಂಗಲ್ಲಿ ಇದು ಕಂಫರ್ಟ್ನೆಸ್ ಕೊಟ್ಟರೆ, ಫಿಟ್ಟಿಂಗಲ್ಲಿ ಟೈಟ್ ಆಗಿರಲಿ ಅಥವಾ ಸ್ವಲ್ಪ ಲೂಸ್ ಜಾಸ್ತಿ ಆಗೋದಾಗಿರಲಿ, ಸೊ ಈ ರೀತಿ ಡಿಸ್ಟರ್ಬೆನ್ಸು ನೀವು ಸ್ಟಿಚ್ ಮಾಡಿ ಕೊಟ್ಟುವಂಥ ಟಾಪಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ? ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಫಸ್ಟ್ ಪ್ರಿಫರೆನ್ಸ್ ಬಂದು ಏನು ಅಂತಂದರೆ, ಒಂದು ಪ್ರಾಡಕ್ಟ್ನ ಅವ್ರು ಕೊಟ್ಟಿದ್ದಾರೆ ನಮ್ಮನ್ನು ಸ್ಟಿಚ್ ಮಾಡಿ ಅಂತಂದರೆ ಬಿಲೀವ್ ಇಟ್ಕೊಂಡೇ ಕೊಟ್ಟಿರ್ತಾರಲ್ವ. ಸೊ ಅವಾಗ ನಾವೇನು ಮಾಡಬೇಕಂದ್ರೆ, ಅದರ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಕೂಡ ನಾವು ಗಮನಿಸಿ ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಆಗಲೇ ನಮಗೆ ಕಸ್ಟಮರ್ ಅಂತಕ್ಕಂಥದ್ದು ಕನ್ಸಿಸ್ಟೆನ್ಸಿಯಾಗಿ ನಮ್ಮ ಹತ್ರನೇ ಬಂದು ಸ್ಟಿಚಿಂಗನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಹೋಗಲ್ಲ. ಒಂದು ಸರಿ ಬಂದ ಕಸ್ಟಮರ್ ಇನ್ನೊಂದು ಸರಿ ಬರ್ತಾ ಇಲ್ಲ ನಿಮ್ಮ ಹತ್ರ ಅಂತಂದರೆ, ನೀವು ಸ್ಟಿಚಿಂಗಲ್ಲಿ ವರ್ಕ್ ಮಾಡೋದರಲ್ಲಿ ಎಲ್ಲೋ ಎಡುತ್ತಾ ಇದ್ದೀರಿ ಅಂತ ಅರ್ಥ. ಅದು ಒಂದು ಸಿಂಬಲ್. ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸದ ವೈಖರಿಯನ್ನು ಚೇಂಜಸ್ ಮಾಡಿಕೊಳ್ಳೇಬೇಕು. ಓಕೆನಾ? ಅಫ್ಕೋರ್ಸ್ ಒಪ್ಕೊಳ್ತೀವಿ, ಒಂದು ಬೊಟಿಕ್ ಅಥವಾ ಒಂದು ಟೈಲರ್ ಶಾಪ್ ಅಥವಾ ಮನೆಯಲ್ಲೇ ಸ್ಟಿಚ್ ಮಾಡ್ತಿದ್ದೀವಿ ಅಂತ ಜನಕ್ಕೆ ಗೊತ್ತಾದರೆ, ತುಂಬ ಕಸ್ಟಮರ್ಸ್ ಇನ್ಕ್ರೀಸ್ ಆದಾಗ ನಮಗೆ ಈ ರೀತಿಯ ಘಟನೆಗಳು ನಡೆಯುತ್ತೆ. ಈ ರೀತಿ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಆದರೂ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಒಂದು ಚೇಂಜಸ್ ಅಂದ್ರೇನು, ಒಂದು ಪರ್ಟಿಕ್ಯುಲರ್ ಫಾರ್ಮುಲಾನ ಫಾಲೋ ಮಾಡ್ಕೊಳ್ತಾ, ಸೊ ಇದಕ್ಕಿದೇ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಬಿಟ್ರೆ ನೀವು ಲೈಫ್ ಟೈಮ್ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಅಂತಕ್ಕಂಥದ್ದು ಬರೋದಿಲ್ಲ. ಈಗ ನಾನು ತೋರಿಸಿರುವ ಹಾಗೆ ಇಲ್ಲಿ ಇರುವಂಥ ಹಾಗೆ 2 ಚೇಂಜಸ್ಸನ್ನು ನಿಮಗೆ ತೋರಿಸಿದ್ದೀನಿ. ಒಂದು ಈ ಫ್ರಂಟ್ ಡಾಟು ಸ್ಲೋಪು ಮತ್ತು ಬ್ಯಾಕ್ ಮಾರ್ಜಿನ್ ಜಾಸ್ತಿ ಇರುವಂಥದ್ದು. ಸೊ ಈ ರೀತಿ ನಾವು 2 ಇದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಯಾವ ರೀತಿ ಚೇಂಜಸ್ ಮಾಡ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ಇದಕ್ಕೆ ಮುಂಚೆ ಈಗ ನಮಗಿದು ಬಟ್ಟೆ ಕಡಿಮೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದರೆ, ಇದನ್ನು ನಾವು ಕನ್ಸಿಡರ್ ಮಾಡಿದ್ದೆಷ್ಟು 40 ಇಂಚಸ್ಸನ್ನು ನಾವು ನೋಡಿದ್ವಿ. ಸೊ ಇಲ್ಲಿ ಕೂಡ ಎಕ್ಸಾಕ್ಟ್ಲಿ 40 ಇಂಚಸ್ ನಮಗೆ ಇರೋದ್ರಿಂದ ಬ್ಯಾಕ್ ಸೈಡಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಆಗಲ್ಲ. ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ನಮಗೆ ಬರಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಬಟ್ಟೆನ ನಾವು ಇದು ಉದ್ದದಲ್ಲಿ, ಅಂಚು ಪೀಸ್ ಯಾವ ರೀತಿ ಇದೆ ಉದ್ದದಲ್ಲಿ ತೆಗೆದುಕೊಂಡಿದ್ದೀವಿ, ಇದನ್ನು ಇದೇ ಬಟ್ಟೆನ ಅಡ್ಡದಲ್ಲಿ ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಅಡ್ಡ ಅಂದರೆ ಇದು, ಓಕೆನಾ? 2 ಅಂಚು ಪೀಸ್, ಈ ಕಡೆ ಅಂಚು ಪೀಸ್, ಈ ಕಡೆ ಅಂಚು ಪೀಸ್, 2 ಎಂಡ್ ಅಂಚು ಪೀಸ್ ಏನಿರುತ್ತೆ ಇದು ಅಡ್ಡ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಎಷ್ಟು ಬರ್ತಾ ಇದೆ ನಮಗೆ? 42.5 ಇಂಚಸ್. ಅಂಚನ್ನು ಬಿಟ್ಟರೆ 41.5 ಇಂಚಸ್ ಅನ್ನೋದು ನಾವು ನೋಡ್ತೀವಿ. ಓಕೆ, ನಮಗೆ 40 ಇಂಚಸ್ಸು. ಸೊ 1.5 ಇಂಚಸ್ ಮೇಲ್ಗಡೆ ನಮಗೆ ಶೋಲ್ಡರ್ನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಬಟ್ಟೆನ ಸ್ಟಿಚ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ, ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಿಮಗೆ ಓಕೆನಾ, ಇಲ್ಲಿ ಏನಿದೆ ಶೇಪ್ಸ್ ಅಂತಕ್ಕಂಥದ್ದು ಇದು ನಮಗೆ ಅಡ್ಡದಲ್ಲಿ ಕಾಣುತ್ತೆ. ನಾವು ವೇರ್ ಮಾಡಿದಾಗ ಸೀದಾ ನಮಗೆ ಬರಬೇಕು, ನಾವು ವೇರ್ ಮಾಡಿದಾಗ ನಮಗೇನಾಗುತ್ತೆ, ಅಡ್ಡ ಕಾಣುತ್ತೆ. ಈ ಒಂದು ಡಿಸೈನ್ಸ್ ಅಂದರೆ ನಿಮ್ಗೆ ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಟಾಪ್ಸ್ಗಳಲ್ಲಿ ನಾವು ಪ್ರಿಂಟೆಡ್ ಡಿಸೈನನ್ನು ತೆಗೆದುಕೊಂಡ್ರೆ ಅದು ಒಂದು ಕಡೆ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ಕಡೆ ಪ್ರಿಂಟಿಂಗನ್ನು ಮಾಡಿರ್ತಾರೆ. ಈಗ ನೋಡ್ಬೋದು, ಈ ಹೂವು ಇದು ಮೇಲ್ಮುಖ ಆದರೆ, ಇದು ಕೆಳಮುಖವಾದರೆ ಇದು ಮೇಲ್ಮುಖವಾಗಿರುತ್ತೆ. ಅಂದ್ರೇನು, ನೀವು ಯಾವ ರೀತಿಯಾದರೂ ಸ್ಟಿಚ್ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗೋ ಥರ. ಸೊ ಇನ್ನೊಂದು ಮಾಡಬೇಕಾಗತ್ತೆ ಅವ್ರು ಇನ್ಮೇಲಿಂದ. ಇಲ್ಲೆಂಡ್ ಕಾಣ್ತಾ ಇದೆ, ಇದು ಮೇಲ್ಮುಖ ಆದರೆ ಇದು ಕೆಳಮುಖ ಕಾಣ್ತಾ ಇದೆ, ಅಂಚು ಪೀಸಿಂದ ಲೆಕ್ಕ ಮಾಡಿಕೊಂಡ್ರೆ. ಈಗ ನಮಗಿದು ಅಡ್ಡ ಕಾಣ್ತಾ ಇದೆ. ಓಕೆನಾ, ವೇರ್ ಮಾಡ್ಕೊಂಡಾಗ ನಮ್ಗೆ ಅಡ್ಡನೇ ಕಾಣುತ್ತೆ. ಬಟ್ ಸ್ಲೀವ್ಸ್ ಸೀದಾನೇ ಬರುತ್ತೆ. ಓಕೆನಾ, ಸ್ಲೀವ್ಸಲ್ಲಿ ಅಟ್ಯಾಚ್ ಮಾಡ್ಕೊಂಡಾಗ ನಮಗೆ ಸೀದಾನ ನೋಡ್ತೀವಿ, ಇದು ಮಾತ್ರ ನಮಗೆ ಅಡ್ಡದಲ್ಲೇ ಕಾಣುತ್ತೆ. ಓಕೆನಾ, ಇವೆಲ್ಲ ವ್ಯತ್ಯಾಸವನ್ನು ನಾವು ಗಮನಿಸಲೇಬೇಕು. ಇದೆಲ್ಲವೂ ಬಿಗಿನರ್ಸ್ ಕೇಳ್ತಾ ಇರ್ತಕ್ಕಂಥದ್ದು.
ಆಲ್ರೆಡಿ ಮತ್ತೆ ನೀವು ಟೈಲರ್ಸ್ ಇದ್ದೀರಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಇದೊಂದು ನಾಲೆಡ್ಜಬಲ್ ವಿಡಿಯೋ ನಿಮ್ಗಾಗಿರತ್ತೆ. ಓಕೆನಾ. ನಾವು ಈಗೇನು ಕಟ್ ಮಾಡ್ಕೊಳ್ತೀವಿ ಅಂತಂದರೆ ಇದನ್ನು ಅಡ್ಡದಲ್ಲೇ ನಾವು ಪ್ರಿಫರನ್ನು ಕೊಟ್ಕೊಂಡು ಅಡ್ಡದಲ್ಲೇ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಆಗ ನಮಗೆ ಸಾಕಷ್ಟು ಬಟ್ಟೆ ಅಂತಕ್ಕಂಥದ್ದು ಸೇವ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಬೆಸ್ಟ್ ರಿಸಲ್ಟ್ಸ್ಗೆ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ನಾವು ಈ ಮೆಜರ್ಮೆಂಟ್ಸನ್ನು ತೆಗೆದುಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡೋಣ. ಓಕೆನಾ. ಯಾಕೆ ಅಂತಂದರೆ ನಮಗೆ ಈ ಮೆಜರ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್, ಕಲೀಲೇಬೇಕು ಇದನ್ನು. ಇಲ್ಲ ಅಂತಂದರೆ ನಮಗೆ ಮಾರ್ಕ್ ಹಾಕಲಿಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ನಾವು ಇದನ್ನು ಇಟ್ಕೊಂಡು ಹಾಕಿದ್ರೆ ನಿಮಗೆ ಅಷ್ಟು ಇದು ಆಗಿ ಅರ್ಥ ಆಗಲ್ಲ. ಸೊ ಇಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ ಇರುತ್ತೆ, ನಿಮ್ಮದು ಬ್ಲೌಸಿಂದಲೂ ಕೂಡ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ ಬ್ಲೌಸ್ ಮೆಜರ್ಮೆಂಟ್ಸಿಂದ ಕೂಡ. ಓಕೆನಾ. ಅದನ್ನು ಯಾವ ರೀತಿ ಅನ್ನೋದನ್ನು ಕೂಡ ನಿಮ್ಗೆ ಹಿಂಗೆ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಓಕೆನಾ. ಈಗ ಫಸ್ಟ್ ನಾವು ಮೆಜರ್ಮೆಂಟ್ಸ್ನ ನೋಡೋದಾದರೆ ಬರೆದಿಟ್ಕೊಳ್ತೀನಿ ಏನೇನು ಬೇಕಾಗತ್ತೆ ನಮಗೆ ಅಂಥೇಳಿ. ಫಸ್ಟ್ ಲೆಂತ್ ಬೇಕಾಗತ್ತೆ. ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಲೆಂತ್ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ನಾವೆಲ್ಲಿಂದ ಚೆಕ್ ಮಾಡ್ಕೊಳ್ಬೇಕು, ಇಲ್ಲಿಂದ ಚೆಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಪಾಯಿಂಟ್ ಏನು ನಮಗೆ ತೋರಿಸಿದ್ದಾರೆ ಫ್ರಂಟಿಗೆ, ನಾವು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ಕನ್ಸಿಡರ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂತಂದರೆ 1 ಇಂಚ್ ನಮಗೆ ಲೆಂತ್ ಎಕ್ಸ್ಟ್ರಾ ಬರುತ್ತೆ. ನಮಗೆ ಎಕ್ಸ್ಟ್ರಾ ಬರಬಾರ್ದು, ನಮಗೆ ಎಕ್ಸಾಕ್ಟ್ಲಿ ಎಕ್ಯುರೇಟ್ ಮೆಜರ್ಮೆಂಟ್ ಇಲ್ಲಿ ಬೇಕಾಗುತ್ತೆ. ಇಲ್ಲಿಂದ ನಾವು ಲೆಂತ್ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಿದೆ, ಇದು 39 ಇಂಚಸ್ ಲೆಂತ್ ಇದೆ. ಲೆಂತ್ 39 ಇದೆ. ಹೀಗೆ ನೋಡ್ಕೊಂಬಿಡಿ. ಫ್ರಂಟ್ ಡೀಪ್ ನಮಗೆ 4 ಇಂಚು ಕಾಣ್ತಾ ಇದೆ. ಸೊ ಅದ್ರ ಜೊತೆಗೆ ಫ್ರಂಟ್ ಡೀಪ್ FD ಅಂತ ಬರ್ಕೊಳ್ರಿ. ಓಕೆನಾ. FD ಫ್ರಂಟ್ ಡೀಪ್ ಒಂದು 4 ಇಂಚು, ಇದು ಒಂದು 39 ಇಂಚು. ಇದಾದ ನಂತರ ನಮಗೆ ಡಾಟ್ ಪಾಯಿಂಟ್ ಬೇಕಾಗುತ್ತೆ. ಡಾಟ್ ಪಾಯಿಂಟ್ನ ಯಾವ ರೀತಿ ತೆಗೆದಿದ್ದಾರೆ ಇವರು ಅಂತಂದರೆ 10 ಇಂಚ್ಗೆ ಡಾಟ್ ಪಾಯಿಂಟ್ನ ತೆಗೆದಿದ್ದಾರೆ. 9.5 ಆ್ಯಕ್ಚುಲಿ 9.5ಗೆ ಎಕ್ಸಾಕ್ಟ್ಲಿ 9.5ಗೆ ಡಾಟ್ ಪಾಯಿಂಟ್ ಇಟ್ಕೊಂಡು ಕ್ರಾಸಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಮೈಂಡ್ ಇಟ್ಕೊಳ್ಳಿ. ಡಾಟ್ ಪಾಯಿಂಟ್ ಒಂದು 9.5 ಇಂಚಸ್. ಓಕೆನಾ. ಇದಾದ ನಂತರ ನಮಗೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಮೆಜರ್ಮೆಂಟು. ಇಲ್ಲಿ ಡಾಟ್ ಪಾಯಿಂಟ್ ಇದೆ ಅಂದರೆ ಇಲ್ಲಿಂದ 2.5 ಇಂಚು, 1 2 2.5 ಇಂಚು ಅಂದರೆ 12 ಇಂಚಿಗೆ ಕರೆಕ್ಟ್ ಶೇಪ್ ಅಂತಕ್ಕಂಥದ್ದು ಬಿಲ್ಡ್ ಆಗಿದೆ. ಅಂದರೆ ಇದು ಅಂಡರ್ ಬಸ್ಟ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡರ್ ಬಸ್ಟ್ ಲೈನ್ ಬಂದು 12 ಇಂಚಸ್ಗೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ಇಲ್ಲಿಂದ ನಮಗೆ ಕರ್ವ್ ಸ್ಟಾರ್ಟ್ ಆಗಿದ್ದು ಶೇಪು ಎಲ್ಲಿವರೆಗೆ ಬರ್ತಾ ಇದೆ, 20 ಇಂಚಸ್ವರೆಗೂ ಬರ್ತಾ ಇದೆ. ಕಾಣುತ್ತೆ ನಿಮಗೆ. ಓಕೆನಾ. 20 ಇಂಚಸ್ವರೆಗೂ ಇದು ಒಂದು ಹಿಪ್ ಲೈನ್ ಆಗುತ್ತೆ. ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಎಷ್ಟು ಹಿಪ್ ಲೈನ್ ಮಾರ್ಕ್ ಬಂದು ನಮಗೆ 20 ಇಂಚಸ್ಸು. ಇದು ಬಂದು ಅಂಡರ್ ಬಸ್ಟ್ ಲೈನು 12 ಇಂಚಸ್ಸು ನಮಗೆ. ಓಕೆನಾ. ಹಿಪ್ ಲೈನ್ ಬಂದು ನಮಗೆ ಅಲ್ಲಿಂದ 20 ಇಂಚಸ್ಗೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ 12 ಇಂಚಸ್ಸು. ಈಗ ನಾವು ಒಂದು ನಿಮಿಷ ನಿಮಗೆ ಚಾಕ್ ಪೀಸಿಂದ ಮಾರ್ಕ್ ಹಾಕಿ ತೋರಿಸಿದ್ರೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. 9.5ಗೆ ಡಾಟ್ ಮಾರ್ಕ್ ಆಯಿತು. 12 ಇಂಚಸ್ಗೆ ಏನು ಬೇಕಾಯಿತು ನಮಗೆ, ಅಂಡರ್ ಬಸ್ಟ್ ಲೈನ್ ಆಯಿತು. ಹಿಪ್ ಲೈನ್ ಬಂದು ನಮಗೆ 20 ಇಂಚಸ್ಗಿದೆ. ಓಕೆನಾ. ಇದು ಡಾಟ್ ಪಾಯಿಂಟ್, ಇದು ಅಂಡರ್ ಬಸ್ಟ್ ಲೈನ್, ಇದು ಹಿಪ್ ಲೈನ್. ಈಗ ಇದನ್ನೇನು ಮಾಡ್ಕೊಳ್ಳೋದು, ನಾವು ತೆಗಿತಾ ಇದ್ದೀನಿ. ಓಕೆನಾ. ಈಗ ನಮಗೆ ಬೇಕಾಗಿರುವಂಥ ಮೆಜರ್ಮೆಂಟ್ ಯಾವುದು ಅಂತಂದರೆ ಈಗ ಇಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮೆಜರ್ಮೆಂಟ್ ಎಕ್ಯುರೇಟ್ ಆಗಿ ನಾವು ತೆಗೆದುಕೊಳ್ಬೇಕು. ಫುಲ್ಲಿ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು. ಫಸ್ಟ್ ಮೆಜರ್ಮೆಂಟ್ ನಮಗೆ 9.5ಗೆ ಎಷ್ಟಿದೆ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. 9.5 ಇಂಚಸ್ಗೆ ನಮಗೆ 17 ಇಂಚು ಬೇಕು. 17 34 ಇಂಚ್ ಆಯಿತು. ಯಾವ ಲೆಂತ್ ಇದು, ಡಾಟ್ ಪಾಯಿಂಟಲ್ಲಿ ನಮಗೆ ಎಷ್ಟು ಇಂಚ್ ಬೇಕು, 17 ಇಂಚಸ್ ಬೇಕು ಡಾಟ್ ಪಾಯಿಂಟಲ್ಲಿ. ಓಕೆನಾ. ಈಗ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿಂದ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಕಾಣುತ್ತೆ, UP ಎಷ್ಟಿದೆ, ಇದು 17.25 ಇಂಚ್. ಇದಕ್ಕಿಂತ ಒಂದು 1/2 ಇಂಚು ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. 17.5 ಅಂತ ಇಟ್ಕೊಳ್ಳಿ. ಯಾವುದು, ಅಪ್ಪರ್ ಚೆಸ್ಟ್ 17.5. ಓಕೆನಾ.
ಇನ್ನು ನಮಗೆ ಇಲ್ಲಿಂದ ಆರ್ಮೋಲ್ ಡೌನಿಂಗ್ ಅಂತಕ್ಕಂಥದ್ದು ಎಷ್ಟಕ್ಕೆ ಬಂದಿದೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಿಮಗೆ. ಎಷ್ಟಿದೆ ನಮಗಿದು 6.5 ಇಂಚಿಗೆ ಕಾಣ್ತಾ ಇದೆ. 6.5 ಗಿದೆ. ಆರ್ಮೋಲ್ ಡೌನ್ ಬಂದು 6.5 ಇಂಚಸ್. ಇದು ನಮಗೆ ಕನ್ಫರ್ಮ್ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿಂದ ಸೀದಾ ಲೈನ್ನ ಇಟ್ಕೊಂಡು ಇಲ್ಲಿಗೆ ಎಷ್ಟು ಬರ್ತಾ ಇದೆ, 32 ಇಂಚಸ್ಸಿಗೆ ಬರ್ತಾ ಇದೆ. 32 ಇದೆ ಅಂತಂದರೆ 39ನಲ್ಲಿ 32 ಹೋದರೆ 70 ಅಂದರೆ 7 ಇಂಚಿಗೆ ಆರ್ಮೋಲ್ ರೌಂಡ್ ಇದೆ. ಎಷ್ಟು? 7 ಇಂಚಿಗೆ ಇದೆ. 6.5 ಆರ್ 7 ಇಂಚಸ್. 6.5 ನಮಗೆ ಇಲ್ಲಿಂದ ಕಂಡ್ರೆ ಈ ಮೆಜರ್ಮೆಂಟ್ಗೆ ನಮಗೆ ಎಷ್ಟು ಕಾಣ್ತಾ ಇದೆ, 32 ಕಾಣ್ತಾ ಇದೆ. ಬಟ್ 6.5 ಈಸ್ ಪರ್ಫೆಕ್ಟ್. ಯಾಕೆ ಅಂದರೆ ಇಲ್ಲಿ 32 ಸ್ವಲ್ಪ ಹಿಂಗೆ ಎಳ್ಕೊಂಡ್ರೆ 32.5 ಬರುತ್ತೆ ಕೆಳಗಡೆ ನೋಡಿಕೊಂಡ್ರೆ. ಸೊ ಹಾಗಾಗಿ 6.5ಗೆ ನಾವು ಕನ್ಸಿಡರ್ನ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಮೆಜರ್ಮೆಂಟ್ಸು ಕಂಪ್ಲೀಟ್ ಆಗ್ತಾ ಬರ್ತದೆ. ಅಪ್ಪರ್ ಚೆಸ್ಟ್ನ ನಾವು ನೋಡ್ಕೊಂಡ್ವಿ, ಎಷ್ಟಿದೆ, 17.5 ಇದೆ. ಡಾಟ್ ಪಾಯಿಂಟ್ ಮೆಜರ್ಮೆಂಟ್ಗೆ ನಾವು ಕನ್ಸಿಡರ್ ಮಾಡ್ಕೊಂಡಾಗ 17 ಇಂಚಿದೆ. ಈಗ ನಮಗೆ 12 ಇಂಚಿಂದು ಇಲ್ಲಿಂದ 12 ಇಂಚು ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್ ನಮಗೆ ಎಷ್ಟಿದೆ, ಇದು ತುಂಬ ಇಂಪಾರ್ಟೆಂಟ್. 16.5 ಇದೆ. 16.5 ಯಾವುದು? ಅಂಡರ್ ಬಸ್ಟ್ ಮೆಜರ್ಮೆಂಟ್ 16.5, ಇದಕ್ಕಿಂತ 1 ಇಂಚು ಕಡಿಮೆ ಇದೆ. ಇದಾದ ನಂತರ 20 ಇಂಚಸ್ಗೆ ಹಿಪ್ ಲೈನ್ ಮಾರ್ಕ್. ಹಿಪ್ ಲೈನ್ ನಮಗೆ ಎಷ್ಟಿದೆ, 20 ಇಂಚಸ್ಗಿದೆ. ಇದು 19 ಇಂಚಿದೆ. ಎಷ್ಟಿದೆ? 19 ಇಂಚು ಹಿಪ್ ವಿಡ್ತ್. ಓಕೆನಾ? ಈ ಮೆಜರ್ಮೆಂಟ್ಗೆ ಹಿಪ್ ವಿಡ್ತ್ ಅಂತೀವಿ. ಇದು 19 ಇಂಚಿದೆ. ಓಕೆನಾ? ಇದು 19 ಇಂಚು ಆದ ನಂತರ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಲಾಸ್ಟ್ ಕೆಳಗಡೆ ಬಾಟಮ್ ಎಷ್ಟಿದೆ. ಇದು ಸಾಕಷ್ಟು ಜನ ಮರೆತು ಬಿಡ್ತೀರಿ, ಅಲ್ಲಿಂದ ಎಕ್ಸ್ಟ್ರಾ ತೆಗೆದುಕೊಂಡ್ಬಿಡ್ತೀರಿ. ಎಕ್ಸ್ಟ್ರಾ ತೆಗೆದುಕೊಳ್ಬೇಡಿ. ಬಾಟಮ್ ನಮಗೆ ಎಷ್ಟಿದೆ, 1/2 ಇಂಚ್ ಮಾತ್ರ ಜಾಸ್ತಿ ಇದೆ ನೋಡಿ, 19.5 ಇದೆ. ಓಕೆನಾ? ಬಾಟಮ್ ವಿಡ್ತ್ ಎಷ್ಟಿದೆ, 19.5 ಮಾತ್ರ ಇದೆ. ಓಕೆನಾ? ಇದಾದ ನಂತರ ನಮಗೇನು ಬೇಕಾಗತ್ತೆ, ನೆಕ್ ವಿಡ್ತ್. ಇದು ಬಹಳ ಮುಖ್ಯ. ನೆಕ್ ವಿಡ್ತ್, ಶೋಲ್ಡರ್ ಏನಪ್ಪ, ಇವೆಲ್ಲವೂ ಇಲ್ಲಿ ಕನ್ಸಿಡರ್ ಆಗ್ತವೆ. ಇದು ಫುಲ್ಲು ಬೋಟ್ ನೆಕ್ ಶೋಲ್ಡರ್ ಆಗಿರೋದ್ರಿಂದ, ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ ಡೀಪ್ ಕಡಿಮೆ ಇದೆ, ಬ್ಯಾಕಲ್ಲಿ ಇದು ಕಡಿಮೆ ಇರೋದ್ರಿಂದ ಇಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ನೋಡಿ ಯಾವ ರೀತಿ ಬರುತ್ತೆ ಶೋಲ್ಡರ್ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಫುಲ್ ಶೋಲ್ಡರು ನಮಗೆ ಎಷ್ಟಿದೆ, ಇದು ಫುಲ್ ಶೋಲ್ಡರು 13.5 ಇಂಚ್ ಇದೆ. ಎಕ್ಸಾಕ್ಟ್ಲಿ 13, ಒಂದು ಸ್ವಲ್ಪ ಎಳ್ಕೊಂಡ್ರೆ 13.5 ಇಂಚ್ ಆಗುತ್ತೆ ಶೋಲ್ಡರನ್ನು. ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಫುಲ್ ಶೋಲ್ಡರ್ ನಮಗೆ ಎಷ್ಟಿದೆ, ಫುಲ್ ಶೋಲ್ಡರ್ 13.5 ಇಂಚು ಇದೆ. ಓಕೆನಾ? ಇದರಲ್ಲಿ ನೋಡಿ 13.5 ಅಂತಂದರೆ ನಿಮಗೆ ಶೋಲ್ಡರ್ ಗೊತ್ತಾಗಲ್ಲಲ್ವ, ಇದು ಆಲ್ರೆಡಿ ಶೋಲ್ಡರ್ ಪಟ್ಟಿ ಇದು. ಓಕೆನಾ? ಇದು ಎಷ್ಟಕ್ಕಾಗತ್ತೆ ನೋಡಿ, ಎಷ್ಟಿದೆ ಇದು ಶೋಲ್ಡರ್ ಪಟ್ಟಿ. ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಿಂದ ಅಲ್ಲ. ಯಾಕಂದರೆ ಇಲ್ಲಿಂದ ನಾವು ಜಾಯಿಂಟ್ ಮಾಡಿರ್ತಕ್ಕಂಥದ್ದು. ಇದನ್ನು ನಾವು ತೆಗೆದುಕೊಂಡ್ಬಿಟ್ರೆ ನಿಮಗೆ ಲೆಕ್ಕನೇ ಸಿಗಲ್ಲ. 1/4 ಇಂಚ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ಜಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ನಾವು ಕನ್ಸಿಡರ್ನ ಮಾಡ್ಕೋಬೇಕು. ಎಷ್ಟು ಇಂಚ್ ಕಾಣ್ತಾ ಇದೆ ಇಲ್ಲಿ ನನಗೆ, 2.5 ಇಂಚ್ ಕಾಣ್ತಾ ಇದೆ. ಈ ಕಡೆನೂ ಸೇಮ್ 2.5 ಇಂಚ್ ಇರುತ್ತೆ. ಸೊ 2.5 5 ಇಂಚಸ್ ಆಯಿತು ಶೋಲ್ಡರ್. 2.5 ಇದರಲ್ಲಿ ಆಫ್ ಮಾಡಿದ್ರೆ ನಮಗೆ 6.25 ಇಂಚು. ಇದರಲ್ಲಿ 2.5ನ ಮೈನಸನ್ನು ಮಾಡಿ. ಓಕೆನಾ? 4 ಹೋದರೆ 4, ಇದರಲ್ಲಿ 3/4 ಇಂಚಲ್ಲಿ ಅರ್ಧ ಇಂಚು ಹೋದರೆ 1/4 ಇಂಚು, 1/4 ಅಂದರೆ 4.25 ಅಂದರೆ 8.5 ಇಂಚನ ಇವರ ಬಿಡುತ್ತಿದೆ. ಎಷ್ಟಿದೆ, 8.5 ಇಂಚು ಬರಬೇಕು. ಇಲ್ಲಿಂದ ಎಷ್ಟು ಬರ್ತಾ ಇದೆ, 8 ಇಂಚು ಬರ್ತಾ ಇದೆ ಅವರಿಗೆ. ಓಕೆನಾ? ಇಲ್ಲಿ ನಮಗೆ 8 ಇಂಚು ಕಾಣುತ್ತೆ, ಬಟ್ ಇದು 8.5 ಇಂಚು ನಮಗೆ ಬರಬೇಕು. ಇಲ್ಲಿ 8 ಇಂಚ್ ಕಾಣುತ್ತಲ್ಲ, 4.25 ಇಂಚಿನ ನಮಗೆ ಇದು ಬರುತ್ತೆ. ಅದು ಬ್ಯಾಕ್ ಟೋಟಲ್ ಸರೌಂಡಿಂಗ್ ಬರಬೇಕಾಗಿರ್ತಕ್ಕಂಥದ್ದು ಅಷ್ಟು 4.25, 8.5 ಇಂಚು. ಓಕೆನಾ? ಹಿಗ್ಗಿದ್ರೆ ಬರುತ್ತದೆ 8.5. ಆ ರೀತಿ ಎಲ್ಲ. ಇಲ್ಲಿ ಎಷ್ಟು ಕಾಣ್ತಾ ಇದೆ ನಮಗೆ, 8 ಇಂಚ್ ಕಾಣ್ತಾ ಇದೆ. 8 + 2.5 ಎಷ್ಟಾಯಿತು, 8, 2.5 10.5 ಆಯಿತು. 10.5, 2.5 13 ಇಂಚ್ ಆಯಿತು. ಈ ಶೋಲ್ಡರ್ ನಮಗೆ 13 ಇಂಚ್ ಇದೆನಾ ಅಥವಾ ಇನ್ಕ್ರೀಸ್ ನಾವೇನಾದರೂ ಮಾಡಿದ್ವಿ? ಎಕ್ಸಾಕ್ಟ್ಲಿ ಎಸ್, ಶೋಲ್ಡರ್ ನಮಗೆ ಇಲ್ಲಿ 13 ಇಂಚ್ ಇದೆ. ನಾನು ಇಲ್ಲಿಂದ ಮೆಜರ್ಮೆಂಟ್ ತೆಗೆದುಕೊಂಡೆ, ಕನ್ಫ್ಯೂಸ್ ಆಯಿತು. ಶೋಲ್ಡರ್ ನಮಗೆ 13 ಇಂಚ್ ಇದೆ. ಸೊ ಶೋಲ್ಡರ್ 13 ಇಂಚ್ ಇದೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಇದು ಬರಲ್ಲ. ಇದು ಎಕ್ಸಾಕ್ಟ್ಲಿ 4 ಇಂಚೇ ಬರುತ್ತೆ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ.
ಓಕೆನಾ. ಇದಿಷ್ಟು ಮೆಜರ್ಮೆಂಟ್ ಆಯಿತು. ಇನ್ನೂ ಒಂದು ಮೆಜರ್ಮೆಂಟ್ ಯಾವುದಿದೆ ಅಂತಂದರೆ ನಮಗೆ ಸ್ಲೀವ್ ಮೆಜರ್ಮೆಂಟ್. ಸ್ಲೀವಲ್ಲಿ ತುಂಬ ಬೇಕಾಗಿರುವಂಥ ಮೆಜರ್ಮೆಂಟು ಸ್ಲೀವ್ ರೌಂಡ್ ಮೆಜರ್ಮೆಂಟ್. ಇದು ಬಹಳನೇ ಮುಖ್ಯ. ಈ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ನೀವು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಇದನ್ನು ಇದೇ ರೀತಿ ಇಟ್ಕೊಂಡು ಕಟ್ ಮಾಡಬೇಕು ಆ್ಯಕ್ಚುಲಿ, ಬಟ್ ಮೆಜರ್ಮೆಂಟ್ ಅನ್ನೋದು ಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಇದು ಎಷ್ಟಿದೆ? 6.5 ಇದೆ. ಇದನ್ನು ಸ್ಲೀವ್ ರೌಂಡ್ ಅಂತ ಕರಿತೀವಿ ನಾವು. ಸ್ಲೀವ್ ರೌಂಡ್ ಮೆಜರ್ಮೆಂಟ್ ಬಂದು 6.5 ಇಂಚಸ್ ಇದೆ. ಟೋಟಲ್ 13 ಇಂಚ್ ಆಗುತ್ತೆ. ಇದಿಷ್ಟು ಬೇಕು. ಇದಾದ ನಂತರ 6.5 ಇದ್ರೆ ಸಾಕು, ಕರೆಕ್ಟಾಗಿ ಬಂದ್ಬಿಡುತ್ತೆ ಸ್ಲೀವ್ ರೌಂಡ್. ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆನಾ. ಎಕ್ಸಾಕ್ಟ್ಲಿ ಎಷ್ಟಿದೆ ಅಷ್ಟಕ್ಕೆ ಬರುತ್ತೆ. ಇನ್ನು ಸ್ಲೀವ್ ಇದೆಲ್ಲ ಅಟ್ಯಾಚ್ಮೆಂಟು ಅವೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇದೊಂದು ಮೆಜರ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಇನ್ನು ಲೆಂತು ನಮಗೆ ಎಷ್ಟು ಬೇಕು? ಯೂಶ್ವಲಿ ಸ್ಲೀವ್ ಲೆಂತ್ ಇಷ್ಟೇ ಬೇಕು ಅಂದರೆ ಇಷ್ಟೇ ಇಡೀ ಲೆಂತ್, ಏನೂ ತೊಂದರೆ ಇಲ್ಲ. ಎಷ್ಟಿದೆ? ಇದು 15 ಇಂಚಿನ ಲೆಂತ್ ಇದೆ. ಸೊ ಸ್ಲೀವ್ ಲೆಂತ್ ಬಂದು 15 ಇಂಚು. ಇದರಲ್ಲಿ ಕ್ಯಾಪ್ ಹೈಟ್ನ ಕೂಡ ನಾವು ಡಿಕ್ಲೇರ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತಂದರೆ ಈ ರೀತಿ 15 ಇಂಚಲ್ಲಿ ಇದನ್ನು ಮೈನಸ್ ಮಾಡ್ಕೊಂಡ್ಬಿಟ್ರೆ ಸಿಕ್ಬಿಡುತ್ತೆ. ಎಷ್ಟಿದೆ ಇದು? 11.25 ಇಂಚ್ ಬರ್ತಾ ಇದೆ. ಸೊ ಕ್ಯಾಪ್ ಹೈಟ್ 11.25. ಇದರಲ್ಲಿ 15ರಲ್ಲಿ 11.25ನ ಮೈನಸ್ ಮಾಡಿದ್ರೆ 5ರಲ್ಲಿ 4 1 ಹೋದರೆ 4, ಇದು 1/4 ಇಂಚು. ಈ 1/4 ಇಂಚಲ್ಲಿ ಮೈನಸ್ ಮಾಡಬೇಕಲ್ಲ, 4 ಆಗುತ್ತೆ. 4 1 3 3.75. ಓಕೆನಾ. 3.75 ಇಂಚಿಗೆ ನಾವು ಕ್ಯಾಪ್ ಹೈಟ್ನ ಇಟ್ಕೊಳ್ಬೇಕಾಗತ್ತೆ. ಓಕೆನಾ. ಈ ಮೆಜರ್ಮೆಂಟ್ ಪ್ರಕಾರ ನಾವೀಗ ಮಾರ್ಕಿಂಗನ್ನು ಹಾಕ್ಕೊಳ್ಳೋಣ. ಇದನ್ನು ಮೆಜರ್ಮೆಂಟ್ ತೆಗೆದುಕೊಳ್ಳೋದನ್ನು ಇದನ್ನೆಲ್ಲವನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾರ್ಕಿಂಗು ವಿತ್ ಸ್ಟಿಚಿಂಗು ಎರಡನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ರೀತಿ ಮೆಜರ್ಮೆಂಟ್ನ ತೆಗೆದುಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ. ಸಾಧ್ಯವಾದರೆ ಸ್ಟಿಚಿಂಗನ್ನು ಮಾಡಿ ವಾಟ್ಸಪ್ ಸಪೋರ್ಟರು ವಾಟ್ಸಪ್ಪಲ್ಲಿ ತೋರಿಸಿ. ನಿಮ್ಗೆ ಏನೇನು ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಹೇಳ್ತೇನೆ. ಸೊ ಇದರ ಸ್ಟಿಚಿಂಗ್ ಮತ್ತು ಕಟಿಂಗ್ ವಿಡಿಯೋ, ಮಾರ್ಕಿಂಗು ಪ್ಲಸ್ ಡ್ರಾಫ್ಟಿಂಗು, ಕಟಿಂಗು, ಸ್ಟಿಚಿಂಗು ಎರಡು ಒಂದೇ ವಿಡಿಯೋದಲ್ಲಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.